ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನದುದ್ದಕ್ಕೂ ಬಹಳ ನೋವುಗಳನ್ನು ಅನುಭವಿಸಿ ಅವರೇ ಸ್ವತಃ ವಿಷ ಕುಡಿದು ನಮ್ಗೆ ಅಮೃತ ಬಿಟ್ಟಿದ್ದಾರೆ. ಈ ಅಮೃತದ ಪಾಲು ಎಲ್ಲೋ ಒಂದ್ ಕಡೆ ಶ್ರೀಮಂತರ ಪಾಲಾಗಿದೆ. ಬಡವರು ಇನ್ನೂ ಬಡವರಾಗೇ ಉಳ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದ ಮುಳುಬಾಗಲು ಒಂದು ಮೂಡನ ದಿಕ್ಕು ಅಂತಾರೆ. ಇದು ಸೂರ್ಯನ ಉದಯವಾಗ್ತಕ್ಕಂಥ ರಾಜ್ಯದ ಒಂದು ಹೆಬ್ಬಾಗಿಲು ಅಂತ ಕರೀತಾರೆ. ಇದು ಬಹಳ ಪ್ರಸಿದ್ಧವಾದಂತಹ ದೇವಾಲಯಗಳಿದಾವೆ, ಪ್ರಸಿದ್ಧವಾದಂತಹ ಇತಿಹಾಸ ಇದೆ ಇಲ್ಲಿ. ಆದ್ರೂ ಈ ಜನ, ನಮ್ಮ ಜನ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಈ ಕ್ಷೇತ್ರ ಮೀಸಲು ಕ್ಷೇತ್ರ, MP ಕ್ಷೇತ್ರನೂ ಮೀಸಲು ಕ್ಷೇತ್ರ ಸ್ವತಂತ್ರ ಬಂದಾಗಿಂದ. ಆದ್ರೂ ಈ ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ. ಈ ಜಿಲ್ಲೆಯ ಅಭಿವೃದ್ಧಿ ಆಗೋದಕ್ಕೆ ಬಡತನದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಸಮಾಜಕ್ಕೆ ನ್ಯಾಯ ಸಿಗುವಂತ ಕೆಲಸ ಆಗಿಲ್ಲ. ಇವತ್ತು ನ್ಯಾಯ ಸಿಗದೆ ಇದ್ದಾಗ ಯಾವ್ದಾದ್ರು ಸಂಘಟನೆಗಳಿದಾವೆ, ಆ ಸಂಘಟನೆಗಳಿಗೆ ಹೋರಾಟಗಳು ಮಾಡ್ತವೆ ಅಂತ ನಾವು ನಿರೀಕ್ಷೆ ಮಾಡಿದ್ರೆ, ಆ ಸಂಘಟನೆಗಳು ಇವತ್ತು ರೋಲ್ ಕಾಲ್ ಮಾಡ್ಕೊಂಡು ಹೊಟ್ಟೆ ಪಾಲ್ಗಾಗಿ ತಮ್ಮ ಜೀವನ ನಡೆಸ್ಕೊಂಡು ಕೂತವ್ರೆ. ಜನರು ಜಾಗೃತಿ ಮಾಡೋ ಕೆಲಸಗಳು ಮಾಡಲಿಲ್ಲ. ನೋವನ್ನು ಅನುಭವಿಸಿದವರಿಗೆ ಅನ್ನ ಕೊಡಿಸೋ ಕೆಲಸನೂ ಮಾಡಲಿಲ್ಲ. ಎಲ್ಲೋ ಒಂದು ತಾಲೂಕು ಆಫೀಸಲ್ಲಿ ನಿಂತ್ಕೊಂಡು ಜನರು ಬಂದವ್ರ ಹತ್ರ ಜೋಬಲ್ ವಸೂಲಿ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಬಿರಿಯಾನಿ ಊಟ ತಿನ್ಕೊಂಡು ಮಿಲ್ಟ್ರಿ ಹೋಟ್ಲ್ ಹೋಗಿ ರಾತ್ರಿಗೆ ಒಂದು 90 ಹೊಡ್ಕೊಂಡು ಮನೆಗೆ ಹೋಗುವಂತ ಕೆಲಸ ಮಾಡ್ತಾ ಇರೋದು ಆಗ್ತಾ ಇದೆ. ನಾನು ಇದೆಲ್ಲ ಯಾಕೆ ಹೇಳ್ತಿರೋದ್ರೆ, ನಾನು ಇದೇ ಜಿಲ್ಲೆಯವನು, ಜೊತೆಗೆ ನಾನು ಬಡತನದಲ್ಲಿ ಬಂದಂಥವನು. ನಾವು ನೋವುಗಳನ್ನು ಅನುಭವಿಸೋದು, ಎತ್ತೋಳ ಕಷ್ಟ ಎತ್ತೋಳಿಗೆ ಗೊತ್ತಿರುತ್ತೆ. ಬಡತನ ನೋವು ಅನುಭವಿಸಿರ್ತಕ್ಕಂಥ ನನ್ನಂಥವರಿಗೆ ಈ ಕಷ್ಟಗಳು ಗೊತ್ತಿದೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೆಲ್ಲ ಶ್ರಮ ತಗೊಂಡು, ಏನೆಲ್ಲ ಬಾಧೆ ಬಿದ್ರು ದೇಶಕ್ಕಾಗಿ, ಆ ದೇಶಕ್ಕಾಗಿ ಪಟ್ಟಂತ ಬಾಧೆ, ಅವರು ಪಟ್ಟಂತ ಪರಿಸ್ಥಿತಿಗಳನ್ನ ನೆನೆಸ್ಕೊಳಕ್ಕೆ ಆಗದೆ ಇರತಕ್ಕಂಥ ದೊಡ್ಡ ಇತಿಹಾಸ ಇದೆ. ಮಹಾನಾಯಕ ಸೀರಿಯಲ್ ಬಂದಾಗ ನೀವೆಲ್ಲ ಬಹಳ ಮನೆ ಮುಂದೆ ಎಲ್ಲ ಕೆಲಸ ಬಿಟ್ಟು ಆ ಟೈಮ್ ಬಂದು ಟಿವಿ ನೋಡೋಂಥ ಪರಿಸ್ಥಿತಿ ಇತ್ತು. ಇವತ್ತು ಆ ನೋವುಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ನಮ್ಮ ಜನಕ್ಕೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ನಮ್ಮಲ್ಲೇ ಆರ್ಥಿಕವಾಗಿ ಮೇಲೆ ಬಂದಂಥವರು IAS, IPS, IRS, IFS, ಇಂಜಿನಿಯರ್ಗಳು, MLAಗಳು, MP ಗಳು ಮೀಸಲಾತಿಯನ್ನು ದುರ್ಬಳಕೆ ಮಾಡಿಕೊಂಡು ಅವರು ಅವ್ರ ಕುಟುಂಬಕ್ಕೆ ಸೀಮಿತ ಆಗ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ 40 ವರ್ಷದಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಶ್ರೀನಿವಾಸ ಪಾಪ ನನಗೆ ಯಾವಾಗ ಮಾಡ ಮುಳಬಾಗಿಲಲ್ಲಿ ಮೀಟಿಂಗ್ ಮಾಡ್ಬೇಕಣ್ಣ, ಮುಳಬಾಗಿಲಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಕೇಳ್ತಾರೆ. ನಾನು ಮುಳಬಾಗಿಲಲ್ಲಿ ಮೀಟಿಂಗ್ ಮಾಡಬೇಕು ಅಂತಂದಾಗ ನಮಗೆ ನೋವಾಗೋದು ಒಂದೇನಂದ್ರೆ, ನಮ್ಮ ಜನ ಇನ್ನೂ ಜಾಗೃತಿ ಆಗಿದೆ. ಯಾರೋ ಒಂದಷ್ಟು ಜನ ಸಂಘಟನೆ ಹೆಸರು ಹೇಳ್ಕೊಂಡು ಒಂದು ಸಂಘಟನೆ ಹೆಸರಿನಲ್ಲಿ ದೂರವೇ ದಲಿತ ಸಂಘರ್ಷ ಸಮಿತಿ A ಬಣ, B ಬಣ, C ಬಣ, ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲೇ ಇದಾವೆ. ಯಾರು ಅದನ್ನ ಹೆಸರು ಬಿಟ್ಟು ಪಕ್ಕಕ್ಕೆ ಹೋಗಕ್ಕೆ ರೆಡಿ ಇಲ್ಲ. ಯಾರು DSS ನಾನು ಅವ್ರನ್ನ ಯಾರು ಟೀಕೆ ಮಾಡ್ತಾ ಇಲ್ಲ. ಪಾಪ ಅವರೆಲ್ಲ ಹೇಗಾದ್ರು ಇಲ್ಲಿ ನಾವು ಮಾಡ್ಬೇಕಾರೆ ಯಾರಿಗೆ ಹೊಟ್ಟೆ ಹಸ್ದಿದೆ ಅವ್ರಿಗೆ ಊಟ ಕೊಡ್ಬೇಕಾ ಬೇಡ? ಹೊಟ್ಟೆ ಹಸ್ದವ್ರಿಗೆ ಊಟ ಕೊಡೋದು ಬಿಟ್ಟು ತಿನ್ನೋರೇ ತಿನ್ಕೊಂಡು ಕೂತ್ಕೊಂಡ್ರೆ ಅದನ್ನ ಕೇಳೋದು ಯಾರು? ಯಾವುದೇ ಸಂಘಟನೆಗಳಾಗಲಿ ಇವತ್ತು ಬಡತನದಲ್ಲಿ ನೋವುಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ನಾವು ನ್ಯಾಯ ಕೊಡಿಸೋದ ಕೆಲಸಗಳನ್ನ ಸಕ್ರಿಯವಾಗಿ ಮಾಡಲೇಬೇಕಾಗಿದ್ದ ನಮ್ಮ ಧರ್ಮ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು. ಆ ಕನಸು ಇವತ್ತು ನೆನಸಾಗಿಲ್ಲ. ಅವ್ರ ಪಟ್ಟ ಶ್ರಮ ಇವತ್ತು ಬಡವರ ಗಂಟ ತಲುಪಿಲ್ಲ. ಹಳ್ಳಿಗಳಲ್ಲಿ ಇನ್ನೂ ಒಂದು ಊಟಕ್ಕೂ ಒದ್ದಾಡ್ತಕ್ಕಂಥ ಬಡ ಜನ ನಮ್ಮ ಅಣ್ಣ ಬಂದಿದ್ದಾರೆ, ನಮ್ಮ ಅಕ್ಕ ತಂಗಿರು. ಆ ಸ್ಥಿತಿಗಳಲ್ಲಿ ಇನ್ನೂ ಒಂದು ಊಟ ಮಾಡ್ಕೊಂಡು ನೆಂದಾಗಿದ್ದೀವಿ ಅನ್ನೋಂಥ ಸಂತೃಪ್ತಿ ಇಲ್ಲ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿಗೆ ಹಣ ಕೊಟ್ಟಿದ್ದಾರೆ. ಆ ಹಣ ದುರ್ಬಳಕೆ ಆಗ್ತದೆ. ಇವತ್ತು ನಮ್ಮ ಸರ್ಕಾರ ಇದೆ, ರಾಜ್ಯ ಸರ್ಕಾರ 25,000 ಕೋಟಿ SCP TSP ಅಂತ ದುಡ್ಡು ಎತ್ತಿರ್ತಾರೆ. ವರ್ಷಕ್ಕೆ 40,000 ಕೋಟಿ, 45,000 ಕೋಟಿಯನ್ನ ಬಜೆಟ್ ಅಲ್ಲಿ ಏನಿರ್ತದೆ ಅದನ್ನ ನಮ್ಮದು ಅಂತ ಪಕ್ಕೆ ತಿಂತಾರೆ. ಇದು ನೀವು ಖರ್ಚು ಮಾಡಬೇಡ. ಆ ದುಡ್ಡಲ್ಲಿ 25,000 ಕೋಟಿ ತಗೊಂಡೋಗಿ ಬೇರೆ ಏನು ಬಳಸ್ಕೊಂತಾರೆ. ಈಗ ಇದನ್ನ ಕೇಳ್ಬೇಕಾದ್ರೆ ಯಾರು? ನಮ್ಮ ದಲಿತ ಸಂಘಟನೆ ಕೇಳ್ಬೇಕು, ನಮ್ಮ MLAಗಳು ಕೇಳ್ಬೇಕು, ನಮ್ಮ MP ಗಳು ಕೇಳ್ಬೇಕು. ಯಾರು ಮಾತಾಡೋದ್ರೆ ಯಾರು ಕೇಳ್ಬೇಕು? ನಾವು ಅದ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ವಿ. ಅದು ನಮ್ಮ ಸಂಘಟನೆಯಿಂದ ಆದಂಥ ಹೋರಾಟ. ಅದು ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಜಾಗೃತಿ ಆಗ್ಬೇಕು. ಅದಕ್ಕೆ ಆ ಜಾಗೃತಿ ಮಾಡೋ ಕೆಲಸಕ್ಕೆ ಅಖಿಲ ಭಾರತ ದಲಿತ ಸಮಿತಿ ಇಡೀ ದೇಶವ್ಯಾಪಿ. ಇವತ್ತು ಕಾಶ್ಮೀರದಲ್ಲಿ ನಾನು ಹೋಗಿ ಏರ್ಪೋರ್ಟಲ್ಲಿ ಇಳಿದ್ರೆ 150 ಜನ ಬರ್ತಾರೆ. ಭಯ आप हमारा भगवान है, आपके लिए हम जान देंगे, आप आगे बढ़ो, आपके पीछे हमें रहेंगे ಅಂತಾರೆ. ಅದ್ರ ಅರ್ಥ ಏನಂದ್ರೆ, ನನಗೆ ನಾನು ಭಗವಾನ್ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಅಂಬೇಡ್ಕರ್ ಪಾದದ ಧೂಳು, ಅಂಬೇಡ್ಕರ್ ಎಲ್ಲಿ ನಾನಿಲ್ಲ. ಆದರೆ ಇಡೀ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೂ ಇಡೀ ರಾಷ್ಟ್ರದ ಯಾವುದೇ ರಾಜ್ಯಕ್ಕೂ ಹೋದ್ರು ಸಂಘಟನೆ ಅಂತೂ ಭಯಂಕರವಾದಂಥ ಟೀಮು ನಮ್ಮಿಂದ ಬರ್ತಾ ಇದ್ದಾರೆ. ಕಾರಣ ಏನಂದ್ರೆ ನಮ್ಮ ಹೋರಾಟ ಏನು? ಮೀಸಲಾತಿ ಬೇಡ ಅಂತ ಕೇಳ್ತಾರೆ. ಮೀಸಲಾತಿ ಇರಬೇಕು. ಯಾರಿಗಿರ್ಬೇಕು? ಬಡವರು ಏನಿದಾರೆ ಅವ್ರಿಗೆ. ಗೌರ್ಮೆಂಟ್ ಸ್ಕೂಲ್ ಓದೋ ಮಕ್ಕಳಿದಾರಲ್ಲ ಅವ್ರಿಗೆ ಸರ್ಕಾರದ ಸೌಲಭ್ಯ ಸಿಗ್ತದೆ. ಕಾನ್ವೆಂಟಲ್ಲಿ ಓದೋ ಮಕ್ಕಳಿಗೆಲ್ಲ. ನಾನು ಬಡತನದಲ್ಲಿ ಇದ್ದವರು. ನಾನು ಕೋಲಾರ ಜೂನಿಯರ್ ಕಾಲೇಜಲ್ಲೇ ಓದಿ ಹಾಸ್ಟೆಲ್ಲೇ ಊಟ ಮಾಡ್ಕೊಂಡಿದ್ದೀನಿ. ನಮ್ಮ ಜೀವನ ಪೂರ್ತಿ ಬಡತನದಲ್ಲೇ ನೊಂದು ಬೆಳೆದ್ರು. ಇವತ್ತು ಸ್ವಲ್ಪ ಸುಧಾರಣೆ ಆಗಿದೆ. ನನ್ನ ಮಕ್ಕಳು ಒಳ್ಳೊಳ್ಳೆ ಕಾನ್ವೆಂಟಲ್ಲಿ ಓದ್ತಾರೆ. ಮತ್ತೆ ನನ್ನ ಮಕ್ಕಳಿಗೆ ಮೀಸಲಾತಿ ಬೇಕಾಗಿದೆ.
ಅಂತ ನಾನೇ ಸ್ವಯಂ ಪ್ರೇರಣೆ ಅಂತ ಬಿಟ್ಬಿಟ್ಟಿದ್ದೀನಿ. ಇವತ್ತು ನಾವೊಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಇತ್ತೀಚೆಗೆ 15 ದಿವಸದಲ್ಲಿ ಒಂದು ಕೇಸ್ ಜಡ್ಜ್ಮೆಂಟ್ ಬಂತು. ಕೆನೆ ಪದರದ ಬಗ್ಗೆ ಯಾರ್ಯಾರು ಮೀಸಲಾತಿಯನ್ನು ತಗೊಂಡ ಮೇಲೆ ಬಂದಿದ್ದೀವಿ ಅವರು ದೂರ ಇದ್ರಪ್ಪ ಅಂತ. ಯಾರು ಹೊಟ್ಟೆ ತುಂಬಿದ ಊಟ ಮಾಡಿದ್ರು ಅವ್ರಿಗೆ ಯಾಕೆ ಮತ್ತೆ ಊಟ, ಇನ್ನೊಬ್ರು ಹೊಸಬ್ರು ಹೊಟ್ಟೆ ಹಸ್ಕೊಂಡ್ರು ಸಿಗ್ಬೇಕು ಅನ್ನೋದು ನಮ್ಮ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಆ ಕೇಸ್ ಇಡೀ ದೇಶದಲ್ಲಿ ಇವತ್ತು ಬೆಂಕಿ ಹತ್ಕೊಂಡಿದೆ. ನಾವು ಕೇಳ್ತಾ ಇರೋದು ಮೀಸಲಾತಿ ಬೇಡ ಅಂತಲ್ಲ, ಮೀಸಲಾತಿ ಇರಬೇಕು. ಆದ್ರೆ ಯಾರಿಗಿರ್ಬೇಕು? ಯಾರು ಇದುವರೆಗೂ ಮೀಸಲಾತಿ ಸೌಲಭ್ಯ ತಗೊಂಡಿಲ್ವೋ ಅವ್ರಿಗೆ ಆ ಮೀಸಲಾತಿ ಹೋಗ್ಬೇಕು. ಅದು ಹೋಗದೆ ಹೋದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ದೇಶದಲ್ಲಿ ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯಗಳು ತಲುಪೋದ್ರೆ ಯಾರಿಗೆ ನಾವು ಜವಾಬ್ದಾರಿ ಕೊಡಬೇಕು, ಯಾರಿಗೆ ಇದಕ್ಕೆ ಹೊಣೆ ಕೊಡಬೇಕು? ಈ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿಕೊಂಡು ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಸಂಘಟನೆಯಾಗಿ ಒಬ್ಬ ಸೌತ್ ಇಂಡಿಯಾದಿಂದ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಲೀಡರ್ಶಿಪ್ ತಗೊಳ್ಳೋದಷ್ಟು ಈಜಿ ಕೆಲಸ ಅಲ್ಲ. ನಾರ್ತ್ ಅವರು ನಮ್ಮ ಒಪ್ಪದೇ ಇಲ್ಲ. ಅವರು ಉತ್ತರ ಪ್ರದೇಶದ ಹಿಂದಿ ಜನ ನಮ್ಮ ಸೌತ್ ಇಂಡಿಯಾದವ್ರನ್ನ ಯಾವ ಕಾರಣಕ್ಕೂ ಲೀಡರ್ ಒಪ್ಕೊಳ್ಳಲ್ಲ ಅಂತ. ಅದು ಯಾವುದೇ ರಾಜ್ಯಕ್ಕೆ ಹೋದ್ರು 150, 200, 300 ಜನ ಒಂದು ಏರ್ಪೋರ್ಟಲ್ಲಿ ಬಂದು ರಿಸೀವ್ ಮಾಡ್ತಾರಲ್ಲ, ಅದು ರಿಸೀವ್ ಮಾಡೋದ್ರ ಜೊತೆಗೆ ಅವರ ಕೂಗಂತ ಸ್ಲೋಗನ್ ನೋಡಿದಾಗ ಎಲ್ಲೋ ಒಂದು ಕಡೆ ಆನಂದ ಆಗ್ತದೆ. ಆ ಆನಂದ ಬಾಬಾ ಸಾಹೇಬ್ ತಲುಪಲಿ ಅಂತೇಳಿ ಕೈ ಮುಗಿದು ನಾವು ಬರ್ತೀವಿ. ಮತ್ತು ಅವರಲ್ಲಿ ಜಾಗೃತಿ ಮಾಡ್ತೀವಿ. ನಮಗೇನು ಮಾಡೋಕ್ಕಾಗಲ್ಲ, ಅಂತ ಜಾಸ್ತಿ ಶಕ್ತಿ ಇರೋದೇ ಅಷ್ಟು ಜನ ಜಾಗೃತಿ ಮಾಡೋದು. ನಿಮ್ಮ ಹತ್ರ ಇಲ್ಲಿ ಬಂದಿದ್ದೀವಿ, ನೀವು ಕೊಟ್ಟಿದ್ದಂಥ ಪ್ರೀತಿ ನಮಗೆ ಅದು ಶಾಶ್ವತ. ನೀವು ಕೊಟ್ಟಿದ್ದ ಹೂನಾರಾಗಲಿ, ಶಾಲು ಆಗಲಿ, ಮೈಸೂರಾಗಲಿ ಉಪಯೋಗ ಆಗೋದು ಯಾವಾಗಂದರೆ ಎಲ್ಲಿ ಬಡತನದಲ್ಲಿದ್ದಾರೆ, ಎಲ್ಲಿ ನೊಂದಿದ್ದಾರೆ ಅವ್ರಿಗೊಂದು ಅವಕಾಶ ಸಿಗಬೇಕು. ಆ ಅವಕಾಶ ಸಿಕ್ಕಿದಾಗ ಮಾತ್ರ ಅಂಬೇಡ್ಕರ್ಗೆ ಖುಷಿ ಆಗುತ್ತೆ. ಅಂಬೇಡ್ಕರ್ ಕನಸು ನನಸಾಗ್ತದೆ. ಇಲ್ಲಾಂದ್ರೆ ಅಂಬೇಡ್ಕರ್ ಕೊಟ್ಟಂಥ ಬಾಧೆಗಳಲ್ಲಿ ನಾವು ವನವಾಸ ಮಾಡ್ಕೊಳ್ಳೋದು. ಈಗ ನಾವು ಇವೆಲ್ಲ ಹೋರಾಟ ಮಾಡ್ತೀವ. ಈಗ ಕೆಲವು ಸಂಘಟನೆಗಳಿದ್ದಾವೆ. ಚಿನ್ನಾರಾಮ್ ಅವರೇನೋ ಐಬಿನಲ್ಲಿ ಕೂತ್ಕೊಂಡು ತುಗಡೆ ಗ್ಯಾಂಗ್ ಅಂದ್ರಂತೆ, ಅವರು ರೋಲ್ ಕಾಲ್ ಮಾಡ್ತಾರೆ ಅಂದ್ರಂತೆ. ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಬೇಡ. ನಾವು ಯಾರನ್ನೂ ಬೈದಿಲ್ಲ, ಯಾರ ಹೆಸರು ಎತ್ತಿಲ್ಲ. ಹೊಟ್ಟೆ ತುಂಬಿದವ್ರಿಗೆ ಊಟ ಬೇಡಪ್ಪ, ಹೊಟ್ಟೆ ಹಸಿದವ್ರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ತಪ್ಪು ಅನ್ನೋದ್ರೆ ಆಗಲಿ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು, ನಾವೆಲ್ಲ ಖುಷಿ ಪಟ್ವಿ. ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಹೇಳಿ ಎಲ್ಲ ಇಡೀ ದೇಶದ ಜನ ಬೇಯಿಸಿದ್ವಿ. ಈ ಬಿಜೆಪಿ ಸರ್ಕಾರ, ನಾನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ. ಇವತ್ತು ಬಿಜೆಪಿಯಾಗಿರ್ತಕ್ಕಂಥ MP-ಗಳೆಲ್ಲ ಹೋದ್ರು, ಮಂತ್ರಿಗಳು MP-ಗಳು ಎಲ್ಲ ಹೋಗಿ ಬಂದಿದ್ರು. ಸ್ವಾಮಿ ಆ ಆದೇಶ ತಂದ್ಬಿಟ್ರೆ ನಾವು ದಲಿತ ವಿರೋಧಿ ಅಂತ ಸುಮ್ಮನಿರ್ತೀವಿ, ನಮಗೆ ಸರ್ಕಾರದಲ್ಲಿ ನಮಗೆ ಬೆಂಬಲ ಇಲ್ಲ ಆಗ್ಬಿಡ್ತಾರೆ, ದಲಿತರೆಲ್ಲ ವಿರುದ್ಧ ಆಗ್ತಾರೆ, ಮಾಡಬೇಡಿ ಅಂತ. ಮೋದಿ ಅವರಿಗೆ ಸರಿಯಾದ ರೀತಿಯಲ್ಲಿ ಬೆಂಬಲ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಬಿಜೆಪಿ ಬೆಂಬಲ 280 ಜನ ಇದ್ದಿದ್ರೆ ಮೋದಿ ಫುಲ್ ಮೆಜಾರಿಟಿ ಅಂತ ಬರೋದು. ನಾವು ಬಿಜೆಪಿಯಿಂದ ಗೆದ್ದಿರೋದು 240. ಇನ್ನು ಬೇರೆಯವ್ರು ಸಪೋರ್ಟ್ ಕೊಟ್ಟವ್ರೆ. ಅಲ್ಲ ಚಿರಾಗ್ ಪಾಸ್ವಾನ್ ಹೋಗಿದ್ದ, ಅವ್ರು 5 ಜನ ಗೆದ್ಕೊಂಡು ಮಾತೆತ್ತ ಪ್ರತಿಯೊಂದು ಆಟ ಬರ್ತದೆ. ಈ ಆದೇಶ ಅವ್ರು ಹೇಳಿದ್ದೇನು ಸುಪ್ರೀಂ ಕೋರ್ಟು, ಯಾರು ಹೊಟ್ಟೆ ತುಂಬಿಕೊಂಡು ಚೆನ್ನಾಗಿದ್ದಾರೆ ಅವರು ಮೀಸಲಾತಿನ ನಮ್ಮ ಅರ್ಧ ಮಂದಿಗೆ ಬಿಡೋದು, ಬೇರೆಯವರೆಲ್ಲ ಬಿಡಿ ಅಂತಂದ್ರೆ ಅದು ದೊಡ್ಡ ತಪ್ಪಾಗುತ್ತಾ? ಇದೆಲ್ಲ ಹೋಗಿ ವಿರೋಧ ಮಾಡಿ ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ. ಆದರೂ ನಾವು ಅದನ್ನು ಬಿಡ್ತಾ ಇಲ್ಲ. ಕೈ ಇಡೀ ದೇಶದಲ್ಲಿ ಒಂದು ಹೋರಾಟ ಮಾಡಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ಭಾರತ್ ಬಂದ್ ಅಂತ ಒಂದು ಕರೆ ಇದೆ. ಭಾರತ್ ಬಂದ್ ಅಂತಂದರೆ ಮೀಸಲಾತಿನ ಬಡವರು ಕೊಡಲೇಬೇಕು ಅಂತ ನಾವು ಹೋರಾಟ ನಡೀತಾ. ನಮ್ಮ ರಾಜ್ಯದಲ್ಲಿ ಇಲ್ಲ, ಮುಳಬಾಗಲಿಲ್ಲ, ಬೇರೆ ನಾರ್ತ್ ಇಂಡಿಯಾದಲ್ಲಂತೂ ಅದು ದೊಡ್ಡ ಸುದ್ದಿ ಆಗಿರ್ಬೋದು. ಭಾರತ್ ಬಂದ್ ಕಾರ್ಯಕ್ರಮ ಜನರಿಗೆ ಬಂದು ಜಾಗೃತಿ ಆಗಲೇಬೇಕು. ನೀವು ಆ ಜಾಗೃತಿ ಆಗದೆ ಹೋದರೆ ಮುಳಬಾಗಲಿರ್ತಕ್ಕಂಥ ಬಡವರು 30 ಮಂದಿನಂತವ್ರು ಬರ್ತಾರೆ, ದುಡ್ಡು ಸೇರ್ತಾರೆ, ML ಎಲೆಕ್ಷನ್ ನಿಂತ್ಕೊತಾರೆ. ಯಾವುದೋ ಜಾತಿ ಬರ್ತಾನೆ, ಸುಳ್ಳು ಜಾತಿ ಕೊಡ್ತಾನೆ, ಗೆದ್ದುಕೊಂಡು. ಇದು ಗೆದ್ದಿರೋ ತಪ್ಪು ಅಂತಂದರೆ ಹೈಕೋರ್ಟಲ್ಲಿ ಕೇಸ್ ಇದ್ದರೆ ಅಲ್ಲಿ ಮ್ಯಾನೇಜ್ ಮಾಡ್ತಾನೆ. ನಮ್ಮವರ ಕೆಲವು ದಲಿತ ಸಂಘಟನೆಗಳು ಅವ್ರ ಹತ್ರ ದುಡ್ಡಿಸ್ಕೊಂಡು ಆ ಕೇಸ್ ಬರ್ದಂಗೆ ನೋಡ್ಕೊಂಡು 7 ಕೋಟಿ ತಗೊಂಡು ಆ ಕೋರ್ಟ್ ಗೌರ್ಮೆಂಟ್ ಲಾಯರು ಅವ್ನು ಕೋರ್ಟ್ ಬಂದ ಕೇಸ್ ಬರಬೇಕು, ಲೀಸ್ಟ್ ಆಗಬೇಕು. ಇವತ್ತು ಅವರು ಅವ್ನು ಲೀಸ್ಟ್ ಆಗೋ ಟೈಮ್ಗೆ ಏನು ಮಾಡ್ತಾರೆ, ಈಗ 170, 180, 120 ಲೀಸ್ಟಲ್ಲಿ ಹಾಕ್ತಾರೆ. ಈ 10, 20 ಹಾಕಿದ್ರೆ ಈಗ ಮೇಟಾಗಿ ಕರೀತಾರೆ ಜಡ್ಜಿ ಒಂದು 60, 70 ಕೇಸ್ ಕರೀತಾನೆ. ನೆಕ್ಸ್ಟ್ ಡೇಟ್ ಹೋಗ್ತಾರೆ. 5 ವರ್ಷ ಮಾಡೇ ಬಿಡ್ಬೇಕು. 5 ವರ್ಷ ML ಆಗಿ ಇಲ್ಲಿ ಬದುಕ್ಬಿಟ್ಟು ಅವ್ರು ಇವಾಗ ಇಲ್ಲಿಂದ ಹೋಗಿ ಕೋಲಾರದಲ್ಲಿ ML ಆಗಿ ಮಂತ್ರಿ ಸ್ಥಾನಕ್ಕೂ ಕೆಲಸ ಮಾಡ್ತಾರೆ. ನಾನು ಅದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಬರೀ ಒಂದು ರಾಜ್ಯದ ವಿಷಯ ಅಲ್ಲ, ಇಡೀ ದೇಶದ ವಿಷಯ ಇದು. ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ಕೊನೆ ಸಾಲಲ್ಲಿ ಇರ್ತಕ್ಕಂಥ ಕಟ್ಟ ಕಡೆ ಬಡವರಿಗೆ ಕೊಡಬೇಕ ಬೇಡ ಒಬ್ಬ ಹೇಳೋದಿಲ್ಲ. ಮೀಸಲಾತಿ ಕೊನೆ ಸಾಲಲ್ಲಿರುವ ಬಡವ್ರಿಗೆ ಹೋಗ್ಬೇಕಾ ಬೇಡ? ಬಡವ್ರು ಎಷ್ಟು ದಿವಸ ಅಂತ ಉಪವಾಸ ಇರೋದು? ಯಾರು ಉಪವಾಸ ಇಲ್ಲ. ಏನೋ ಕಷ್ಟಪಟ್ಕೊಂಡು ಅವತ್ತನ್ನು ಕೂಲಿ ನಾಲಿ ಮಾಡ್ಕೊಂಡು ಅರೆ ಬಟ್ಟೆ ತಿನ್ಕೊಂಡು ಅದು ಬದುಕ್ತಾವೆ. ನಾನು ನಮ್ಮಮ್ಮ ಒಂದೊಂದ್ಸರಿ ಮನೇಲಿ ಊಟ ಇಲ್ಲ ಅಂದಾಗ ಹೊಲಕ್ಕೆ ಹೋಗಿ ಅನ್ನ ಸೊಪ್ಪು ಕಿತ್ಕೊಂಬಂದು ಬೇಯಿಸ್ಬಿಟ್ಟು ಇಸ್ಕೊಟ್ಬಿಟ್ಟಪ್ಪ ಇವತ್ತು ತಿಂದು ನೋಡ್ಕೊಡಪ್ಪ ಅಂದ್ರೆ ಮನೇಲಿ ಮಲ್ಕೊಳ್ಳೋ ಜಾಗ ಇಲ್ಲ ಅಂದಾಗ ಗೋಣಿಚಲು ನೋಡಿ ಇಡೀ ದೇಹ ತುಡುಕಿ ಪಕ್ಕದ ಮನೆ ಸಾಬು ಅಂತ ಹೋಗಿದ್ದ. ಅವ್ರ ಮನೆ ಒಡಾರ ಇತ್ತು, ಒಡಾರದಲ್ಲಿ ಹೋಗಿ ಮಲ್ತಾ ಇತ್ತು. ಬರ್ತಾನೆ ಇತ್ತು ನಮ್ಗೆ. ಇವತ್ತು ನಾನು ಅಸ್ತಿತ್ವ ಇಲ್ದಿರ್ಬೋದು, ನಾನು ಸ್ವಲ್ಪ ಸುಧಾರಣೆ ಆಗಿತ್ತು. ಹೆಂಗೆ? ನಾನು ಕುಡಿಯಲ್ಲ, ತಪ್ಪು ಮಾಡಲ್ಲ,
ದಯವಿಟ್ಟು ಹೋಗಿ ಸ್ಪೀಟ್ ಆಡಲ್ಲ, ದುಡ್ಡು ಆಡಲ್ಲ. ನಾನು ಬಚಾವಾಗಿದ್ದೀನಿ. 10 ರೂಪಾಯಿ ಬಂದರೆ 10 ರೂಪಾಯಿನೂ ಮನೇಲಿ ಇರ್ತೀನಿ, 5 ರೂಪಾಯಿ ಸಂಘಟನೆ ಖರ್ಚು ಮಾಡ್ತೀನಿ, 5 ರೂಪಾಯಿ ಓಡಾಡ್ತೀನಿ. ನಾನು ರೋಲ್ ಕಾಲು ಮಾಡಲ್ಲ. ನಾನು ಹಂಗಾಗಿ ನಾನು ಒಬ್ಬರು ಸುಧಾರಣೆ ಅಂದ್ರೆ ಸಾಕ? ನಮ್ಮ ಸಮಾಜನೂ ಸುಧಾರಣೆ ಆಗ್ಬೇಕಲ್ಲ, ಬಡವರ ಮೇಲೆ ಬರಬೇಕಲ್ಲ, ಬಡವ್ರ ಮೇಲೆ ಬರ್ಬೇಕಂದ್ರೆ ಅವ್ರು ದಾರಿ ತೋರಿಸ್ಬೇಕಲ್ಲ. ಸರ್ಕಾರದ ಯೋಜನೆಗಳ ನೇರವಾಗಿ ಬಡವ್ರ ಬಾತ್ರೂಮ್ಗೆ ಹೋಗ್ಬೇಕೋ ಬೇಡ? ಹೋಗ್ಬೇಕನ್ನೋ ಹೋರಾಟ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಮಾಡ್ತಾ ಇರ್ತಕ್ಕಂಥ ಕೆಲಸ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಾನು BJP ಇದ್ರು, ನೀವು ಕಾಂಗ್ರೆಸ್ ಇದ್ರು, ನೀವು JDS ಇದ್ರು, ವಿನೋದ್ ಪಾಟೀಲ್ ನಾನು ಕೇಳಲ್ಲ. ಯಾವ ಪಾರ್ಟಿಗೆ ಇದ್ದೀರಾ, ಯಾವ ಪಾರ್ಟಿ ಓಟ್ ಹಾಕಿದ್ರು ಕೇಳಲ್ಲ. ಆದರೆ BJP ಇರಬೇಕು ಅಂತ ಇರಬಾರ್ದು ಅನ್ನೋದನ್ನು ನೀವು ಪ್ರಶ್ನೆ ಮಾಡೋದಿಲ್ಲ. ನೀವ್ಯಾಕೆ ಕಾಂಗ್ರೆಸ್ ಆಗಿದ್ದೀರಾ, ನೀವ್ಯಾಕೆ JDS ಇದ್ದೀರಾ ಅಂತ ನಾನು ಕೇಳ. ಒಟ್ಟಾರೆ ವಿಷಯ ಏನು? ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು, ಮೀಸಲಾತಿಗಳನ್ನ ಕೊನೆಯ ಸಾಲಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಸಮಾಜಕ್ಕೆ ತರಿಸೋದು ನಾವು ಜನರನ್ನ ಜಾಗೃತಿ ಮಾಡೋದಷ್ಟೇ. ಅದು ಬಿಟ್ಟರೆ ಯಾರ ಮನೆಗೆ ಹೋಗಿ ಯಾರಾದ್ರೂ ದುಡ್ಡಿದೆ ಕೈ ಕಿತ್ಕೊಂಡ್ಬರೋದಲ್ಲ, ಯಾರಿಗೂ ಮೋಸ ಮಾಡಬೇಕಾಗಿಲ್ಲ, ಯಾರಿಗೂ ಹೊಡಿಬೇಕಾಗಿಲ್ಲ, ಯಾರಿಗೂ ತಗೋಬೇಕಾಗಿಲ್ಲ. ಒಟ್ಟಾರೆ ದೇಶದ ಒಂದು ಸಂಪತ್ತಿನ ಭಾಗ ಕೊನೇ ಸಲ ಕೂತು ನಾವಲ್ಲಿ ನೋಡಲ್ಲಿ ಏನೋ ಮಾಡ್ಕೊಂಡು ಕೂತವನೆ, ಏನೋ ನಾವು ಮಾತಾಡ್ತಾ ಇದ್ರೆ ಅದೇನೋ ಯೋಚನೆ ಮಾಡ್ಕೊಂಡು ಕೂತವನೆ. ನಮ್ಮ ಮಾತುಗಳಿಗೆ ಬೆಲ್ಲನೂ ಇಲ್ಲ, ಕಥೆನೂ ಇಲ್ಲ. ಅದನ್ನ ಜೀವನ ಅಯ್ಯೋ ನಮಗೆ ಎಲ್ಲ ಬಾಂಗ್ ಕೇಳಿ ಸಾಕಿದೆ. ಒಂದು ಮೀಟಿಂಗ್ ಹೋಗ್ಬೇಕಾದ್ರೆ ಎಷ್ಟು ಕೊಡ್ತಾರೆ? 500 ಕೊಡ್ತಾರ, 300 ಕೊಡ್ತಾರ. ಅಷ್ಟು ಕೊಟ್ಟರೆ ನಾನು ಹೋಗ್ತೀನಿ, ನಾನು ಹೋಗಲ್ಲ. ಇದೇನೋ ಕಂದ್ಬಿಟ್ಟ ನಾನು ಬಂದಿದ್ದೀನಿ ಅಂತ ಕೂತವ್ರು ಯೋಚನೆ ಮಾಡ್ತಾ ಇಲ್ಲ ನಾವೇನು ಮಾತಾಡ್ತಿದ್ವಿ ಅಂತ. ಕನಿಷ್ಠ ಮಾತಾದ್ರೂ ಕೇಳಿಸ್ಕೊತಾನೆ ಅಂದ್ಕೊಂಡಿದ್ದೆ, ಅದು ಹೋಗಲ್ಲ ತಲೆಗೆ. ಅದು ಯಾಕೆ ತಲೆ ಹೋಗಲ್ಲ ಅಂತಂದರೆ ಬೇಕಾಗಿಲ್ಲ ನನಗೆ. ಅಯ್ಯೋ ನಾವು ದೇವ್ರು ಹುಡ್ಸಿರೋದು ಹಿಂಗೆ ನಮ್ಮನ್ನ, ನಾವು ಹಿಂಗೆ ಇರ್ಬೇಕಲ್ಲ, ಹಿಂಗೆ ಇದ್ಬಿಡೋಣ ಅಂತ. ದೇವ್ರು ಹುಡ್ಸಿದ್ದಲ್ಲ. ಆ ಬಾಬಾ ಸಾಹೇಬರು ನಮಗೇನಾದ್ರು ಕೊಡದೆ ಹೋಗಿದ್ರೆ ನಾವು ಇಲ್ಲಿ IB-ನಲ್ಲಿ ಕೂತ್ಕೊಂಡು ಮಾತಾಡೋಕ್ಕೂ ಆಗ್ತಾ ಇಲ್ಲ, ನಾವು ಯಾರು ಸೇರೋಕ್ಕಾಗ್ತಾ ಇಲ್ಲ. ಅವ್ರು ಕೊಟ್ಟಂಥ ಒಂದು ಶಕ್ತಿ ನಮಗೆ ಗೊತ್ತು, ನಾವೆಲ್ಲ ಸಿಗ್ತೀವಿ. ಹಾಗಾಗಿ ನಾವು ಇಲ್ಲಿ ಭಾರತ ದೇಶದಲ್ಲಿ ಹೊಸ ನೋಡಲಿ, ನಾನು ಎದುರಿಗೆ ಕ್ರಾಂತಿ ದಿವಸ ಅಂತ ಒಂದಿದೆ. ಕ್ರಾಂತಿ ಆಗಲೇಬೇಕಲ್ಲ, ಸಮಾಜದ ಬದಲಾವಣೆ ಆಗಲೇಬೇಕಲ್ಲ. ಕ್ರಾಂತಿ ಆಗಬೇಕು ಅಂತಂದಾಗ ನಾವೇನು ತತ್ತಿ ಚಾಕು ಹಿಡ್ಕೊಂಡು ದಕ್ಷಿಣ ಆಗಬೇಕಾಗಿಲ್ಲ, ಭಯೋತ್ಪಾದಕ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ಕೆಲಸನ ಆಗ್ಬೇಕಲ್ಲ. ಆ ಕ್ರಾಂತಿ ಕೆಲಸ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು? ನಾವೆಲ್ಲರೂ ಯಾವುದೇ ಒಂದು ಪದವಿ ಇಂಪಾರ್ಟೆಂಟ್ ಅಲ್ಲ. ಅಧಿಕಾರ ಬಂತು, ಈಗ ರಾಜ್ಯ ಉಪಾಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ನಾನು ರಾಷ್ಟ್ರೀಯ ಅಧ್ಯಕ್ಷ, ನನಗೆ ಆ ಪದವಿನೇ ಬೇಡ, ಯಾರಾದ್ರೂ ತಗೋ. ಆದರೆ ಕೆಲಸ ಮಾಡಬೇಕು. ಈ ದೇಶದವರು ಹೋಗ್ಬೇಕು, ನಾರ್ತ್ ಇಂಡಿಯಾಗೆ ಹೋಗ್ಬೇಕು. ಭಯ ಆಪ್ಕ ಹಮಾರ ಭಗವಾನ್ ಹೈ, ಆಪ್ಕೆ ಲಿಯೇ ಹಮ್ ಜಾನ್ ದೇಂಗೆ ಅಂತಾರಲ್ಲ, ಆ ಥರದ ಮಾತುಗಳನ್ನು ಅವ್ರಿಗೆ ಉಜ್ಜಬೇಕು. ದೇಶ ಮೇ ಗರೀಬೋ ಕಾ ಹಾಲತ್ ಕ್ಯಾ ಹೋ ರಹಾ ಹೈ, ಉನ್ಕಾ ಹಾಲತ್ ಸುಧಾರನೆ ಕಾ ಕ್ಯಾ ಕರ್ನಾ ಹೈ. ಇದು ಹಿಂದಿಯಲ್ಲಿ ಭಾಷಣ ಮಾಡಬೇಕು. ನಮ್ಮಲ್ಲಿ ಯಾರು ಮಾತಾಡೋದಿದ್ರೆ ರಾಷ್ಟ್ರೀಯ ಅಧ್ಯಕ್ಷ ಇವತ್ತೇ ಬಿಟ್ಕೊಡ್ಬಿಡ್ತೀವಿ. ನೀವು ಯಾರು ಮಾತಾಡೋದು, ನಿಮ್ಗೆ ಮಾತಾಡೋಕ್ಕೆ ಕಷ್ಟ ಆಗ್ತದೆ. ಹೇಳ ನಾನೇ ಇರ್ತೀನಿ ಅದನ್ನು ಸನ್ಮಾಡಬೇಕು, ಇಡ್ತೀನಿ, ಆಮೇಲೆ ನಾನೇ ರಾಜೀನಾಮೆ ಕೊಡ್ತೀನಿ ಆಚೆ. ಬಟ್ ಅಲ್ಲಿವರೆಗೂ ನಾವು ಸಮಾಜನ ಸುಧಾರಣೆ ಆಗಲೇಬೇಕು. ಆ ಸುಧಾರಣೆ ಆಗಬೇಕಾದ್ರೆ ಸಮಾಜಕ್ಕೆ ಏನಾದರೂ ನಾವು ದಾರಿ. ನಾನು ಇಷ್ಟೊಂದು ಮಾತಾಡೋಕ್ಕೆ ವ್ಯಸನ ಬಳಸಿರೋದು ಬಿಡಬೇಡ. ಇದು KH ವಿನಾಯಕ್ ಒಂದು ಕಾಲದಲ್ಲಿ ನನ್ನ ಹೆಂಡತಿ ಅನಾಥೆ ಅಂತ ಗ್ಯಾಸ್ ಏಜೆನ್ಸಿ ಕೊಡೋದು. ಅನಾಥ ಕೊಡೋದು ಅವ್ರು ನಂಬಿಕೆ, ಅನಾಥ ಅಲ್ಲ. ಗ್ಯಾಸ್ ಏಜೆನ್ಸಿ ತೊಗೊಂಡ್ರೋದು ಅನಾಥ ಕೊಡೋದು. ಇವತ್ತು ಅನಾಥನಾಗಿದ್ದಾನ, 7 ಸರಿ ಗೆದ್ದ, ಸೋತ, MLA ಆದ ಮಂತ್ರಿ. ಮಗಳೆಲ್ಲ ಇದ್ದವ್ರು ಕರ್ಕೊಂಡ್ಬಂದ, KGF ಬಿಟ್ಟ, ಅಲ್ಲಿ MLA ಮಾಡೋದು. ಇನ್ನೊಬ್ಬ ಮಗಳಿಗೆ ಇಲ್ಲೊಬ್ಬ ಇಲ್ಲಿ ರೆಡಿ ಮಾಡಿದ್ದೆ, ನಂದಿನೇನು ಹುಡುಗಿನ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಅವಳು ಇಲ್ಲೊಬ್ಬ MLA, ಅಲ್ಲೊಬ್ಬ MLA, ಅವ್ರನ್ನೊಬ್ಬ MP, ಸೋತ ಇನ್ನೊಬ್ಬ MLA. ಏನು ಮೀಸಲಾತಿ ಅನ್ನೋದು ಒಂದು ಕುಟುಂಬಕ್ಕೆ ಹೋಗ್ಬೇಕೇನೋ? ಎದುರು ಹಂಚ್ಕಾಗೋದು ಬೇಡ. ನಮ್ಮ ಚೇತನ್ ಬಾಬು ಯಾಕೆ MLA ಆಗ್ಬಾರ್ದು, ಯಾಕೆ MP ಆಗ್ಬಾರ್ದು? ಆಯ್ತು, ನಿಮಗೆ ಬಿಡಲ್ಲ, ಅದರಿಂದ ನನ್ನ ಸಂಬಂಧ ಅಲ್ಲ. ಎಲ್ರಿಗೂ ಅವಕಾಶ ಬರಬೇಕಲ್ಲ. ಇಲ್ಲ ಒಬ್ಬರು ಚೇರ್ ದುಡ್ಡಿದೆ. ಈಗ ನಾನು ಈಚೆಲ್ಲ ಕೂತಿದ್ದ ಮೇಲೆ ಎಲ್ಲರೂ ಈಚೆ ಕೂತ್ಕೊಳ್ಳೋಕೆ ಅಂತ ಹೇಳೋಕ್ಕಾಗಲ್ಲ. ನಾನು ಸ್ವಲ್ಪ ಅನುಭವಿಸಿದ್ದಿಲ್ಲ. ನಾನೇನು ಮಾಡಬೇಕು? ಈಚೆನ ಇನ್ನೂ ಯಾಕಂದ್ರೆ ಕಲ್ಸ್ಕೊಳ್ಬೇಕು. ಲಾಸ್ಟಲ್ಲಿ ಇನ್ನೊಂದು ಕಡೆ ಎತ್ತಿಲ್ಲ ಎತ್ತಲ್ಲ. ಈ ಕಡೆ ಬಾರ ಹೋಗ್ಲಿ, ಪಾಪ ಹಿನ್ನೆಲೆ ಕಂಡು ನನಗೆ ಸ್ವಲ್ಪ ಮುಂದಕ್ಕೆ ಅವ್ರು ಕೇಳಿಸ್ಕೊಂಡು ಭಾಷಣ ಮಾಡೋದು ಏನಿಲ್ವಾ? ಇಲ್ಲ ಜಾಗ ಮಾಡ್ಕೊಳ್ಳಿ, ಜಾಗ. ನಾನು ಏನು ಬೆಟ್ಟದಲ್ಲಿ ಕಂಡು ಹೋಗ್ತಾ ಇದ್ದೆ, ನಾನು ಲಾಸ್ಟಲ್ಲಿ ಸ್ವಲ್ಪ ಇವತ್ತು. ಹಾಗಾಗಿ ಇವತ್ತು ದೇಶದಲ್ಲಿ ನಾವು ಸಮಾನವಾಗಿ ಹಂಚಿಕೆ ಮಾಡ್ಕೊಂಡು ನೋಡೋದು. ಜಾಗ ಇಲ್ಲಾಂದ್ರೂ ಜಾಗ ಮುಂದೆ ಇರೋದನ್ನು ಕರೆದು ಮುಂದೆ ಕೂರಿಸ್ಬೇಕು ಅನ್ನೋದು ನಮ್ಮ ಆಸೆ. ನಮ್ಗೆ ಇದ್ರಲ್ಲಿ ಏನು ಉದ್ದೇಶ ಅಂದ್ರೆ ನಾವು ಅವಮಾನ ಮಾಡೋಕ್ಕಲ್ಲ. ಯಾರು ಕೊನೆಯಲ್ಲಿದ್ದಾರೋ ಅವ್ರನ್ನೂ ಬೆಟ್ಟಿಗೆ ತರಿಸ್ಬೇಕು, ಅವ್ರಿಗೂ ಸಮಾಜದ ಮುಖಿಯಾಗಿ ತರಿಸ್ಬೇಕು. ಜಾಗ ಇಲ್ಲದಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಹಂಗಾಗಿ ನಾವು ಈ ವ್ಯವಸ್ಥೆನ ಸರಿ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಓಡಾಡ್ತಾ ಇದ್ವಿ. ಮುಳಬಾಗಿಲು ತಾಲೂಕಲ್ಲಿ ಅಖಿಲ ಭಾರತ ದಲಿತ ಸಮಿತಿ ಭಾಳ ವರ್ಷದಿಂದ ನನಗೆ ಕರಿತಾನೆ ಇದ್ದೀನಿ. ನೀವು ನನ್ನ ಬರೋಕ್ಕೆ ಟೈಮ್ ಸಿಕ್ಕಿಲ್ಲ, ಇವತ್ತು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಬಾಬಾ ಸಾಹೇಬ್ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ. ಒಳ್ಳೆ ಕೆಲಸ ಮಾಡೋಣ. ಯಾವತ್ತೂ ನಾವು ಇನ್ನೊಬ್ರು ಗೋಲ್ ಕಾಲ್ ಮಾಡ್ಕೊಂಡು ಯಾರಿಗೂ ಹೊಟ್ಟೆ ಒಂದು ಒಬ್ಬರು ಕೆಲಸ ನಾವು ಬರೋಬೇಡ. ಎಲ್ಲಿ ಅನ್ಯಾಯ ಆಗ್ತದೆ ನಾವೆಲ್ಲ ಒಂದು ಕಡೆ ಸೇರೋಣ. ಒಂದು ಪರ್ಕೆ ಕಡ್ಡಿ ನೋಡಿದ್ರೆ ಪರ್ಕೆ ಬಿಡಿಸೋ ಪರ್ಕೆ, ಅದಕ್ಕೆ 100 ಕಡ್ಡಿಗಳ ಮಧ್ಯೆ ಸೇರಿ ಅದು ಕಟ್ಟಿದ್ರೆ ಮಾತ್ರ ಪರ್ಕೆ ಆಗೋದು. ಅದನ್ನು ಮುರಿಯಕ್ಕೆ ಯಾರಾದರೂ ಸಾಧ್ಯನೇ ಇಲ್ಲ.
ಒಂದು ಕಡ್ಡಿ ತೊಗೊಂಡು ಮರಿ ಪಟ 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 ಮುರ್ದಾಕ್ ಬಿಡ್ಬೋದಲ್ಲ. ಆದರೆ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಮಾತ್ರ ಇಂಥ ವಿಷಯಗಳಲ್ಲಿ ನ್ಯಾಯ ಕೊಡ್ಸೋಕ್ಕೆ ಸಾಧ್ಯ. ಬರೀ ಮುಳುಗಾಗಲಿಂದ ಒಂದರಿಂದ ದೇಶಗಳಲ್ಲಿ ನ್ಯಾಯ ಕೊಡ್ಸೋಕ್ಕಾಗುತ್ತಾ ಅಂತ ನೀವು ಅಂದ್ಕೊಡೋದು ಆ ಸಾಧ್ಯ ಇದೆ. ಇವತ್ತು ಇಲ್ಲಿ ಕೂಗು ಕಾಶ್ಮೀರ್ಗೆ ಹೋಗುತ್ತೆ, ಕಾಶ್ಮೀರ್ಗೆ ಕೂಗು ಕನ್ಯಾಕುಮಾರಿಗೆ ಹೋಗುತ್ತೆ. ಇಡೀ ದೇಶದಲ್ಲಿ ಇವತ್ತು ಕೂಗು ನಡೀತಾ ಇದೆ. ಇವತ್ತು ಭಾರತ ಬಂದ್ ಕರೆ ಕೊಟ್ಟರು ಸುಪ್ರೀಂ ಕೋರ್ಟ್ ಆದರ್ಶ ನಮ್ಮ ಆದರ್ಶವಾಗಿ ಇವತ್ತು ಮೀಸಲಾತಿಯನ್ನು ಎಲ್ಲ ಕೊನೆ ಸಲ ತಲುಪಬೇಕು. ಇವತ್ತು IAS IPS IRS IFS ಇವತ್ತು ನಿಮ್ಮ ಕಮ್ಯುನಿಟಿ ಬಂದಿದೆ. ನಮ್ಮ ಇವನ್ನೇ ತಗೊಂಡು ಮಲ್ಲೇಶ್ ಬಾಬು ಅವ್ರ ಅಪ್ಪ ಏನಾಗಿದ್ದ IAS, ಅವ್ರ ಅಮ್ಮ ಏನಾಗಿದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ. ಈಗ ಅವನು MLA ನಿಂತಿದ್ದ, ಈಗ MP ಆದ. ಎಲ್ಲ ಸಕಲ ಸಂಪತ್ತುಗಳು ಒಂದೇ ಬಿಟ್ಕೋಬೇಕೇನು? ನನ್ನ ಆತ್ಮದ ಟೀಕೆ ಮಾಡ್ತಾ ಇಲ್ಲ. ಅವಕಾಶ ಎಲ್ರಿಗೂ ಹಂಚಿಕೆ ಆಗುದ. H. ಬಿನಪುರ ಹಿಂಗೆ 7 ಸಾರಿ MP ಆಗಿ MLA ಆಗಿ ಮಂತ್ರಿ ಆಗ್ಬಿಟ್ಟವನು, ಹಂಗೆ ಎಲ್ರಿಗೂ ಆಸೆ ಇರಲ್ಲ. ಅದು ಸಿಲ್ಗಡ್ ತಾಲೂಕು, ದೇವನಹಳ್ಳಿ ತಾಲೂಕಲ್ಲಿ ಇನ್ನೊಬ್ಬರು ಶಿವಕಾಶ್ MLA ಕಾಂಗ್ರೆಸ್ ಅಲ್ಲಿ, ಅವ್ರು ತಪ್ಪಿಸಿ ಯಾಕೆ ಹಾಕ್ಬೇಕಾಗಿತ್ತು? ಇದು ವ್ಯವಸ್ಥೆನ ತಪ್ಪು ಅಂತ ಅನ್ನೋದಕ್ಕೆ ಈ ಕಡೆ ಭಾಗದ ವ್ಯಕ್ತಿಗಳ ಸಿಡಿದೀವಿ. ಇವತ್ತು ಜಮ್ಮು ಕಾಶ್ಮೀರಲ್ಲೂ ಇದೇ ಪರಿಸ್ಥಿತಿ ಆಗಿದೆ, ಇವತ್ತು ರಾಜಸ್ಥಾನದಲ್ಲೂ ಇದೇ ಪರಿಸ್ಥಿತಿ ಆಗಿದೆ, ಗುಜರಾತ್ನಲ್ಲೂ ಇದೇ ಪರಿಸ್ಥಿತಿ ಆಗಿದೆ. ಇಡೀ ರಾಷ್ಟ್ರದಲ್ಲಿ ಈ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಇವತ್ತೇನು ನೂತನ ಪದಾಧಿಕಾರಿಗಳು ಆಯ್ಕೆ ಆಗ್ತೀವಿ, ನೀವು ನಿಮ್ಮ ಊರುಗಳು ಅಕ್ಕಪಕ್ಕ ಇರಬೇಕು. ನೀವು ಎಲ್ಲರನ್ನೂ ಸಂಘಟನೆ ಮಾಡೋಕ್ಕಾಗಲ್ಲ, ಯಾರು ನಿಮ್ಮ ಮಾತು ಕೇಳಲ್ಲ. ಜನ ಎಣ್ಣೆ ಹೊಡಿತೀನ ಅಂದರೆ ಕರೀತಾರೆ, 100 ಜನ ಬರೋದ್ರೆ 1000 ಜನ ಬರ್ತಾರೆ, 10 ಜನ ಕರೆದ್ರೆ 100 ಜನ ಬರ್ತಾರೆ. ಒಳ್ಳೆ ವಿಷಯ ಚರ್ಚೆ ಮಾಡೋಕ್ಕೆ ಬರಲ್ಲ. 11 ಗಂಟೆಗೆ ಮೀಟಿಂಗ್ ಅಂತ ಹೇಳಿದ, 1 ಅವರಾದ್ರೂ ಬರಲಿಲ್ಲ, ಅದೆಂತ ಲೀಡ್ರು ಅಂತ ಅನ್ಕೊಳ್ಳೋರು ಇದ್ದಾರೆ. ಇಲ್ಲಿ ಕೂತ್ರೋದ್ರಲ್ಲಿ ಇದಕ್ಕೆ ಇದ್ದಾರೆ, ಎಲ್ಲ ಇರ್ಬೋದು ಇಲ್ಲದೆ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಅಂದರೆ ತಾಳ್ಮೆ ಬೇಕು. ಮತ್ತೆ ಈ ಹೋರಾಟಗಳನ್ನ ಅಷ್ಟು ಸುಲಭವಾದ ಇವತ್ತು ನಾನು ಕೋಲಾರದಲ್ಲಿ ಓಡುವಾಗ ಒಂದು ಬೇರೆಗೌಡನ ಮನೆಯಲ್ಲಿ ಒಂದು ಹೆಣ್ಮಗಳು ರೇಪನ್ನು ಮಾಡ್ತಾ ಇತ್ತು. ಪ್ರಯತ್ನ ಮಾಡಿದ್ರು, ಅವ್ರು ಒಪ್ಪಿಲ್ಲ ಅಂತ ಡಬಲ್ ಬರ್ಕೊಂಡು ಫೋಟೋ ಶೂಟ್ ಮಾಡಿ ಸಾಧಿಸಿದ್ರು. ಅವ್ರು ನಾನು ಕೋಲಾರದಲ್ಲಿ ಪೀಸ್ ಹೋಗ್ತಾಯಿದ್ದೆ. ಫಸ್ಟು DSSನವ್ರ ವಿರುದ್ಧವಾಗಿ DSS ಅವ್ರಿಗೆ ಹೇಳಿದೆ, ನೋಡಿ ಅದು ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಆಕೆಗೆ ಬೇರೆಗೌಡ MP ಪಕ್ಷೇತರ ಅಭ್ಯರ್ಥಿಯಾಗಿ ತಕ್ಕಡಿ ಗುರುತಲ್ಲಿ ಗೆದ್ದಿದ್ದ. ಅವ್ರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ಅವ್ನಿಗೆ ಬೆಂಬಲ ಕೊಡಬೇಕಾಗಿತ್ತು, ಬೆಂಬಲ ಕೊಟ್ಟಿಲ್ಲ. ಆ ಟೈಮಲ್ಲಿ ನಮ್ಮ ಕೋಲಾರ ಜಿಲ್ಲಾ ಕಾಲೇಜ್ ಹಿಂದ್ಗಡೆ ಒಂದು ವೀರಪ್ಪ ಮೇಲೆ 2 ಲಕ್ಷ ಕೊಡ್ತೀನಿ ಟೇಬಲ್ ಆಗೋದು ದೊಡ್ಡ ಸುದ್ದಿ ಆಗ್ತದೆ. ಸ್ವಾಮಿಗೂ ಗೊತ್ತಾಗಲ್ಲ, ಅವ್ರಿಗೆ ಮುಟ್ಟಿರಲ್ಲ. ನಿಮ್ಗೆ ಎಷ್ಟೋ ಡೇಟಾ ಬರ್ತಪ್ಪ, ಎಷ್ಟೋ ಇದ್ದವರು ನಿಮ್ದು ಡೇಟಾ ಬರ್ತಾ ಎಷ್ಟು ವಯಸ್ಸಾಯ್ತು? 8 ಸಂವತ್ಸರಕ್ಕೆ 18 ಅಂದ್ರೆ ಅದು 83ನಲ್ಲಿ ಆಗಬೇಕಂತೆ. 83ನಲ್ಲಿ ಆ ಕೊಲೆ ಮಾಡೋಕ್ಕೆ ಮುಟ್ಟಿಲ್ಲ ಆಗ್ತದೆ. ಅದೊಂದು ದೊಡ್ಡ ಇಶ್ಯೂ ಆದಾಗ ಈ DSS ಎಲ್ಲ ನಮ್ಮನ್ನ ಹೇಳೋದು ಏನು ಹಿಂಗಾಗಿದೆ ಅಂತ. ಅವ್ರು ಏನು ಮಾಡಿದ್ರು, ನನಗೆ ನಮ್ಮ ಮಾತು ಬೆಲೆ ಕೊಡಿಲ್ಲ, ನನಗೆ PUC ಇಲ್ಲ, ನಿಂಗೆ ಯಾಕೆ ಬೇಕಾದ್ರೆ ಓದ್ಕೋ ಕಾಲೇಜಿಗೆ ಅಂದರು. ಅವಾಗ ನಾನು ಹೇಳಿದ್ರೆ, ಹೌದಪ್ಪ ನನಗೆ ಕಾಲೇಜಿಗೆ ಓದ್ಕೊಳ್ಳೇ ಇರ್ತಿಲ್ಲ, ನಾಳೆ ಬೀದಿಗೆ ಬೆಳೆದು ಹೋರಾಟ ಮಾಡಿ ಪೊಲೀಸರ ಧಿಕ್ಕಾರ, ದಿಕ್ಕು ಜನರ ಧಿಕ್ಕಾರ, ಜಾತಿವಾದಿಗಳ ಧಿಕ್ಕಾರ, ಆ ಪಕ್ಷದ ಧಿಕ್ಕಾರ, ಈ ಪಕ್ಷದ ಧಿಕ್ಕಾರ ಅಂತ ಹೇಳಿ ಕೂಗಾಡಿದಾಗ ಪೊಲೀಸರು ಬಂದು ಲಾಠಿಚಾರ್ಜ್ ಮಾಡೋದು ನಮಗೆ, ಅರೆಸ್ಟ್ ಮಾಡೋದು ನಮಗೆ. ಅವಾಗ ಯಾಕೆ ಓದ್ಕೊಂಡಿದ್ದೀರಲ್ಲ, ಇವತ್ತು ಯಾಕೆ ಓದ್ಕೊಂಡಿದ್ದೀರಾ? ಏನು ನ್ಯಾಯ ಕೊಡಿಸ್ಬೇಕಲ್ಲ, ನಮ್ಮ ಧರ್ಮ ಅಲ್ಲ ಕೇಳಿ. ಅವ್ರು ಯಾರು ನನ್ನ ಮಾತು ಗೊತ್ತಿಲ್ಲ, ಅವರು ಒಳ್ಳೆ ಒಪ್ಪಂದ ಆಗಿತ್ತು ಸುಖಾಗಲಿ. ಕೊನೆಗೆ ನಾನು ಅದ್ರ ವಿರುದ್ಧವಾಗಿ ಕೋಲಾರದ ತಾಲೂಕು ಎಲ್ಲ ತಾಲೂಕು ವಾಲಂಟಿಯರ್ ಕಳಿಸಿದೆ. ಅದ್ರ ವಿರುದ್ಧವಾಗಿ ಅದಷ್ಟು ಸುಂದರ ಕೆಲಸ. ಇದು ಗಾಂಧಿನಗರದಲ್ಲಿ ಭಾರಿ ಡಿಗ್ಗಿ DSS ಲೀಡ್ರಿದ್ರು ಆ ಕಾಲಕ್ಕೆ. ಭಾಳ ದೊಡ್ಡ ಲೀಡ್ರು, ರೋಡಿಗಳು ಎಲ್ಲ ನನ್ನ ಅಟ್ಯಾಕ್ ಮಾಡೋಕ್ಕೆ, ಕೊಲೆ ಮಾಡೋಕ್ಕೆ ದೊಡ್ಡ ತಂಡನೇ ತಯಾರಾಗಿತ್ತು. ಸರಿ, ನಾನು ಓದೋದಕ್ಕೆ ತೊಂದರೆ ಆಗುತ್ತೆ ಅಂತೇಳಿ PUC ಮುಗಿಸ್ಕೊಂಡು ಬೆಂಗಳೂರಿಗೆ ಡಿಗ್ರಿ ಮಾಡ್ಬೋದು. ಹಾಗಾಗಿ ಬಚಾವ್ ಮಾಡಿ ಇಲ್ಲೇ ಮುಂದುವರೆದ ಸುಮಾರು ಪ್ರಯತ್ನ ಮಾಡಿ ಆವಾಗ ಅವರಿನ್ನೂ ಅವನು ಪರಿಚಯ ಆಗಿದ್ದೀವಿ. ಒಂದು ಪರಿಚಯ ಆಗಿದ್ದು ಅವರೇ ಬಂದವರು. ಯಾರಿರುವಾಗ ಯಾರನ್ನ ನಿರ್ಮಿಟ್ಟಲ್ಲ ಕರ್ಕೊಂಡು ಬಂದವರು ಇಲ್ಲ, ಅದೆಲ್ಲ ಏನು ಬೇಕಾಗಿಲ್ಲ. ಅವಸರ ಬೆಳಿತಾರವ್ರೆ ಒಂದ್ಸರಿ ಚೌಡಾಲ್ ಕೆರೆಯಲ್ಲಿ ನೀರು ಕುಡಿಬೇಕಂದ್ರೆ ಕೆರೆ ನೀರು ಎತ್ಕೊಂಡು ಬಗ್ಸ್ ಎತ್ಕೊಂಡು ಕುಡಿಬೇಕಾದ್ರೆ ಈ ಕಡೆ ಹೊಡಿತಾರೆ. ಅಂಬೇಡ್ಕರ್ ಆವತ್ತು ಹೇಳ್ತಾರೆ, ನಾನು ನೋಡಿದವ್ರು ಮುಗಿಸ್ಕೊಂಡು ಕುಡಿಯಿಲ್ಲ, ನಾನು ನೀರು ಕುಡಿದು JSC ಆಗಿದ್ದೆ, ಯಾವ ಶಾಂತಿಯಾಗಿರ್ಬೇಕು ಉತ್ತರ ಮಾಡ್ಕೊಡ್ಬೇಕು ತಡೀತಾರೆ. 10,000 ಜನ ಇತ್ತು ಅಂಬೇಡ್ಕರ್. ಅಂಬೇಡ್ಕರ್ ಒಂದು ನಾನು ನೋಡಿದವ್ರು ಯಾರು ಬಿಡ್ಬಾರ್ದು ಹೋಗ್ರಂತಿದ್ರು. ಆ ಸಣ್ಣ ಹುಡುಗ ಓಡಾಡ್ ನೋಡೋದು ಬೆಂಕೇಶ್ವರ ಮತ್ತು ಆ ಪರಿಸ್ಥಿತಿ ಇವತ್ತು ಅಂಬೇಡ್ಕರ್ ಹೇಳ್ಕೊಟ್ಟಿದ್ದಾರೆ ಶಾಂತಿ. ನಾವು ಶಾಂತಿ ಶಾಂತಿ ಮಾಡಬೇಕಂತ ಒಂದೇ ದಿನ ಬದಲಾವಣೆ ಆಗಲ್ಲ, ಅದು ಭಾಳ ವರ್ಷಗಳ ನಂತರ ಕ್ರಾಂತಿ ಆಗೋದು. ಆ ಕ್ರಾಂತಿ ಆಗುವಂಥ ಸಂದರ್ಭಕ್ಕೆ ಕ್ರಾಂತಿ ವಿಷಯಗಳು ಸುಭಾಷಿಗಳು ಹೇಳ್ತಾ ಈ ಒಂದು ಹೊಸ ಪದಾಧಿಕಾರಿಗಳ ಆಯ್ಕೆಗಳು ಮಾಡೋದಿಲ್ಲ, ಇದೆಲ್ಲ ಒಳ್ಳೆಯದಾಗುತ್ತೆ ನಮ್ಮನ್ನು ನೆನೆಸಿ
ನನ್ನ ಮಾತು ಮುಗಿಸ್ತೇನೆ. ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಒಂದೆರಡು ವಿಷಯ